ಕೋಲಾರಮ್ಮ ದೇವಾಲಯದ ರಥಬೀದಿ ಮುಖದ್ವಾರ ಲೋಕಾರ್ಪಣೆಗೆ ಇಂದಿನಿಂದ ಸಾರ್ವಜನಿಕರಿಗೆ ಮುಕ್ತ. ಸುದ್ದಿಯ ವಿವರ. ಕೋಲಾರ ಜೂನ್ 17 ನಗರದ ಆರಾಧ್ಯ ದೇವತೆ ಕೋಲಾರಮ್ಮ ದೇವಾಲಯದ ರಥಬೀದಿಯ ನೂತನ ಮುಖದ್ವಾರವನ್ನು ವಿಧಾನ ಪರಿಷತ್ ಸದಸ್ಯ ML ಅನಿಲ್ ಕುಮಾರ್ ಮತ್ತು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಲೋಕಾರ್ಪಣೆಗೊಳಿಸಿದರು. ಮುಖದ್ವಾರ ಉದ್ಘಾಟನೆಗೂ ಮುನ್ನ ದೇವಾಲಯದ ಸಾಂಪ್ರದಾಯಿಕ ವಿಧಿವಿಧಾನಗಳಂತೆ ಗೋಪೂಜೆ ಹಾಗೂ ಬಿಂಬದರ್ಶನ ಕಾರ್ಯಕ್ರಮಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಕೋಲಾರಮ್ಮ ತಾಯಿಯು ಜಿಲ್ಲೆಯ ಜನತೆಗೆ ಹಾಗೂ ಸಮಸ್ತ ಭಕ್ತಾದಿಗಳಿಗೆ ಆಯುರಾರೋಗ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿಯಾಗಲಿ ಕರುಣಿಸಲಿ ಎಂದು ಗಣ್ಯರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಮುಖದ್ವಾರದ ಲೋಕಾರ್ಪಣೆ ನೆರವೇರಿಸಿ ಮಾತನಾಡಿದ ಗಣ್ಯರು, ಇಂದಿನಿಂದ ಈ ಮುಖದ್ವಾರವು ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತವಾಗಿದೆ. ಇಲ್ಲಿ ಕಲ್ಲಿನ ಕೆತ್ತನೆ ಹಾಗೂ ಸಿಮೆಂಟ್ನಲ್ಲಿ ಮೂಡಿ ಬಂದಿರುವ ಅದ್ಭುತ ಕಲಾಕೃತಿಗಳು ಮತ್ತು ಕೋಲಾರಮ್ಮ ದೇವಿಯ ಸುಂದರ ಪ್ರತಿಬಿಂಬಗಳು ಭಕ್ತರ ಕಣ್ಣು ಸೆಳೆಯುವಂತೆ ಅತ್ಯಂತ ಆಕರ್ಷಕವಾಗಿ ಮೂಡಿಬಂದಿವೆ ಎಂದು ಶಿಲ್ಪಕಲೆಯ ಸೊಗಸನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ದೇವಾಲಯದ ಆಡಳಿತ ಮಂಡಳಿಯ ಸಿಬ್ಬಂದಿ ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ನೂತನ ಮುಖದ್ವಾರದ ಭವ್ಯತೆಯು ದೇವಾಲಯದ ಐತಿಹಾಸಿಕ ಮತ್ತು ಧಾರ್ಮಿಕ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಜಿಲ್ಲಾ ಅರ್ಚಕರ ಆಗಮಿಕರ ಸಂಘದ ಅಧ್ಯಕ್ಷರು ಹಾಗೂ ಶ್ರೀ ಕೋಲಾರಮ್ಮ ದೇವಾಲಯದ ಪ್ರಧಾನ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್ ರವರು ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಶ್ರೀ ಸೋಮಶೇಖರ್ ದೀಕ್ಷಿತ್ ಅವರ ಮೊದಲನೇ ಮಗನಾದ ವಿನಯ್ ಕುಮಾರ್ ದೀಕ್ಷಿತ್ ಇನ್ನೂ ಅನೇಕ ಅರ್ಚಕರು ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾವಿರಾರು ಭಕ್ತರು ಶ್ರೀ ಕೋಲಾರಮ್ಮ ದೇವಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ. ಬಿಂಬದರ್ಶನ ಮುಹೂರ್ತ ಸುಪ್ರತಿಷ್ಠಿತಮಸ್ತು. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯತ್ರಾಗಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಇಂದು ವೈಭವದಿಂದ ಈ ಗ್ರಾಮ ದೇವತೆಯ ಒಂದು ಮುಖ್ಯ ದ್ವಾರ, ಸುಸ್ವಾಗತ ದ್ವಾರ ಬಹಳ ವಿಜೃಂಭಣೆಯಿಂದ ಅಧಿಕಾರಿಗಳು ಮತ್ತು ಧಾರ್ಮಿಕ ದತ್ತಿ ಇಲಾಖೆಯವರು ಮತ್ತು ಶಾಸಕರು, ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳೆಲ್ಲ ನೆರವೇರಿದೆ. ಮತ್ತು ಈ ಗ್ರಾಮ ದೇವತೆಗೆ ಸುಮಾರು ದೇವಸ್ಥಾನ ಕಟ್ಟಿದಾಗಿಂದ ಯಾವುದೇ ರೀತಿಯ ಒಂದು ಸ್ವಾಗತ ದ್ವಾರವಾಗಲಿ ಯಾವುದೇ ಇರಲಿಲ್ಲ. ಈಗ ಈ ಎಲ್ಲ ಅಧಿಕಾರಿಗಳೆಲ್ಲ ಮತ್ತು ಶಾಸಕರೆಲ್ಲ ಮನಸ್ಸು ಮಾಡಿ ಈ ದೇವಾಲಯ ಅಭಿವೃದ್ಧಿ ಕೋಲಾರಮ್ಮ ದೇವಾಲಯದಿಂದನೇ ಪ್ರಾರಂಭ ಆಗಬೇಕು ಅಂತ ಅವರೆಲ್ಲ ಒಂದು ಸಂಕಲ್ಪ ಮಾಡಿಕೊಂಡು ಆ ತಾಯಿ ಹತ್ರ ಇವತ್ತು ಆ ಸಂಕಲ್ಪ ಆ ತಾಯಿಯ ಬಳಿ ನೆರವೇರಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ಆ ಮುಖ್ಯ ದ್ವಾರದಿಂದ ಬಂದು ತಾಯಿ ದರ್ಶನ ಪಡೆದರೆ ಅವರ ಸಕಲ ಇಷ್ಟಾರ್ಥಗಳು ಆ ತಾಯಿ ನೆರವೇರಿಸ್ಕೊಡ್ತಾಳೆ ಅಂತ ನಾವು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತಾವು ಅರ್ಚಕರು ಸೋಮಶೇಖರ್ ದೀಕ್ಷಿತ್ ಪ್ರಧಾನ ಅರ್ಚಕರು, ಅವ್ರ ಮಗನ ವಿನಯ್ ಕುಮಾರ್ ದೀಕ್ಷಿತ್.